ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯ ಸ್ನೇಹಿತರೆ. ಇದು ಇಲ್ಲೊಬ್ರು ಅಜ್ಜಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಯಾವ ಊರು, ಈ ಸ್ಥಳ ಪುರಾಣ ಏನೋ ಕೇಳೋಣ ಬನ್ನಿ. ಅವ್ರ ಮನೇಲಿ ಅಜಾಮ್ರನು ಸಂಬಳ ಇದ್ನಂತೆ, ನೆನಿಬಾರ್ದು. ಹಾಂ, ಹೇಳಿ ಹೇಳಿ. ಲಕ್ಷ್ಮೀದೇವಮ್ಮನ ಕೊಡು ಅಂತ ಮಂದಿ ಬಿದ್ದುಬಿಟ್ಟಿದ್ನಂತೆ, ತಂಗೇನ, ದೊಡ್ಡ ತಂಗೇನ. ಇವರು 14 ಜನ ಇರೋದು, ಸುತ್ತುಪಡಿಸಿ ಅವರೇ. ರಂಗನಾಥ ಸ್ವಾಮಿನ ತಂಗಿಯದಿರು 6 ಜನ ಅವ್ರೆ. ಹಾಂ, ಯಾವ ಊರಲ್ಲಿ ಇದ್ದಾರೆ ಗೊತ್ತಿಲ್ವಾ? ಎಲ್ಲ ಇಲ್ಲೇ ಅವ್ರೆ, ಸುತ್ತ ಅವರು. ಇದೇ ಊರಲ್ಲೇ? ಈ ಊರ ಹೆಸರು ಮಾದಿಗುಂಡನ ಹಳ್ಳಿ ಅಂತ. ಹಾಂ, ಅದಕ್ಕೆ ಬಂದ್ಬಿಟ್ರಂತೆ. ಇವ್ರದ್ದು ಊರು ಕೆಳಗಲ್ಗೊಟ್ಟೆ ಅಂತೆ. ನಮ್ಮ ರಂಗನಾಥ ಉದ್ಭವ ಮೂರ್ತಿ ಕಣವ. ಇವಾಗ ನೀನು ನಿಂತಿದ್ದಿ, ನೀನೇ ದೇವರಾಗಿರೋದು. ಮನುಷ್ಯ ಅವರೆಲ್ಲ ಮಲ್ಕೊಂಡಿರೋದ ನಿಂತ್ಕೊಂಡಿರೋದು? ನಿಂತವನೇ. ಹಾಂ, ಎಲ್ಲ ಬಂದ್ಬಿಟ್ರಂತೆ ಹೊಡೆದಾಕಕ್ಕೆ ದೇವಸ್ಥಾನನ. ರಂಗನಾಥ ಅಂತ ಅವನ ಹೆಸರು. ಅವನೇ ಜೈಕೊಂಬಿಟ್ನಂತೆ, ಆಂಜನೇಯ ಅಂತ. ಉದ್ಭವ ಮೂರ್ತಿ ಅವನ ಹೆಸರು. ಉದ್ಭವ ಮೂರ್ತಿ ರಂಗನಾಥ ಸ್ವಾಮಿ. ಅವನು ಹುಟ್ಟಿರೋದು ರಂಗನಾಥ ಸ್ವಾಮಿ. ಈ ವಡಾಕಕ್ಕೆ ಬಂದ್ರಲ್ಲ ಟಿಪ್ಪು ಸುಲ್ತಾನ್ ಕಾಲದವರು, ಆವಾಗ ಅವನೇ ಆಂಜನೇಯ ಅಂತ ಗೈಕೊಂಡ. ಎಲ್ಲ ಸುತ್ತುಪಡಿಸಿ ಅವ್ರೆ. ಅಲ್ಲೊಂದು ಇಬ್ಬರು ಅವ್ರೆ, ಕಡಿಮೆ ಹನುಮಂತರಾಯ, ಬಸವಣ್ಣ ಮೇಲೆ. ಈ ಕಡೆಗೆ ನೀವು ಬತ್ತ ದಾರಿಲಿ ಗೋಪುರ ಅದಲ್ಲ, ಅಲ್ಲೊಬ್ರು ಅವ್ರೆ ತಂಗಿ, ಪಟ್ಲದಮ್ಮ ಅಂತ. ವರ್ಬಂದಮ್ಮ, ಪಟ್ಲದಮ್ಮ, ಮಾದೇವಮ್ಮ, ಲಕ್ಷ್ಮೀದೇವರು, ಮಾರವ್ವ, ಎಲ್ಲ ತಂಗಿಯದಿರೇನ. ಗಂಗಮ್ಮ. ವಿಶೇಷವಾಗಿ ಯಾವತ್ತಿರತ್ತೆ ಪೂಜೆ? ಡೈಲಿ ಪೂಜೆ, ಡೈಲಿ ಅವನದು ಕಾರ್ಯ ನಡೀತದೆ. ನೆನ್ನೆಲ್ಲ ಯಾರೋ ಸೇವೆ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ರಂಗನಾಥ ಸ್ವಾಮಿ ಹಳೇ ದೇವಸ್ಥಾನ ಅನ್ನಂತೆ. ಇನ್ನೂ ಇಷ್ಟು ಗಟ್ಟಿಮುಟ್ಟಿಯಾಗಿತ್ತು ನೋಡಿ. ಕಲ್ಲುಗಳಲ್ಲಿ ಅವಾಗ ಕಲ್ಲು ಬಂಡೆ ಎಳೆದ್ಬಿಟ್ರೆ ಹಾಗೆ 1000 ವರ್ಷ ಇರ್ತಾಯಿತ್ತಲ್ವ. ಇವಾಗ ಸಿಮೆಂಟ್ ಹಾಕಿ ಕರೆಕ್ಟಾಗಿ ನಿಲ್ಲಿಸ್ತೀನಿ ಅಂದ್ರೂ 100 ವರ್ಷ ಇರೋಲ್ಲ. ಅವಾಗ 1000 ವರ್ಷ ಇರ್ತಾಯಿತ್ತು. ಅದೇ ನೋಡಿ ರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಹಳೆಯ ದೇವಸ್ಥಾನ. ನೋಡಿ, ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಹತ್ರ ಇರೋ ಆಂಜನೇಯ ಸ್ವಾಮಿ, ಪಂಚಮುಖಿ ಆಂಜನೇಯ ಸ್ವಾಮಿ. ಆವಾಗ ಆಂಜನೇಯ ಸ್ವಾಮಿ ಹೆಸರು ಎದೆ ಮೇಲೆ ಗೀಚ್ಕೊಂಡ್ರಂತೆ ರಂಗನಾಥ ಸ್ವಾಮಿ. ದೇವಸ್ಥಾನದ ಒಂದು ಭವನ ಐತೆ ಇಲ್ಲಿ. ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯ ಸ್ನೇಹಿತರೆ. ಇದು